ಎಸ್ ನನ್ನೊಟ್ಟಿಗೆ ಇಲ್ಲೊಂದಷ್ಟು ಜನರು ಇದ್ದಾರೆ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಅದಿತಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ ತಾವು? ನೋಡ್ತೀನಿ. ತುಂಬ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ. ಗಿಲ್ಲಿಗೆ ಓಟ್ ಹಾಕಿದ್ದೀರಾ? ಇಲ್ಲ, ಬಟ್ ಗಿಲ್ಲಿ ತುಂಬ ಇಷ್ಟ. ಅವ್ನ ಬುದ್ಧಿವಂತಿಕೆ ಮತ್ತು ಎಷ್ಟು ಚೆನ್ನಾಗಿ ಆಡ್ತಾನಲ್ಲ ಅದಕ್ಕೆ. ಸ್ವಲ್ಪ ಗಿಲ್ಲಿ ತುಂಬ ಲೇಸಿ ಅನ್ಸಲ್ವಾ? ಇಲ್ಲ, ಬಟ್ ಎಲ್ಲರಿಗಿಂತ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಇಡೀ ಸೀಸನಲ್ಲಿ ಅವನೇ ಅಲ್ವಾ. ಆ್ಯಂಡ್ ನಮ್ಮನ್ನೆಲ್ಲ ಅಷ್ಟೊಂದು ನಗ್ಸಿದ್ದು ಅವನೇ. ಸೊ ಅದಕ್ಕೆ ಅವನಿಗೆ ಸಪೋರ್ಟ್. ಗಿಲ್ಲಿ ಗೆಲ್ಬೇಕಾ ಸೋಲ್ಬೇಕಾ? ಗೆಲ್ಬೇಕು. ಒಂದಷ್ಟು ಜನರು ಗಿಲ್ಲಿ ಗೆಲ್ಲಲ್ಲ, ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ಹೇಳ್ತಾರೆ. ಏನು ಹೇಳ್ತೀರಾ? ಗಿಲ್ಲಿ, ಆಲ್ವೇಸ್ ಗಿಲ್ಲಿ. ಗಿಲ್ಲಿ ಏನಾದ್ರು ಡೈಲಾಗ್ ಗೊತ್ತಿದೆಯಾ? ಮೀಟ್ರ್ ಬೇಕು, ಮೀಟ್ರ್ ಅಷ್ಟು. ಓಕೆ, ತಮ್ಮ ಹೆಸರು? ನಿಶ್ಚಿತ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಧನುಷ್ ಇಷ್ಟ. ಧನುಷ್ ಅವ್ರು ಇಷ್ಟ. ಯಾಕೆ ಇಷ್ಟ ಧನುಷ್? ಧನುಷ್ ಇಸ್ ಆಲ್ಸೋ ಮೈ ಫ್ರೆಂಡ್ ಆ್ಯಂಡ್ ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾನೆ, ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ. ಅದರಿಂದ ಅವನಿಷ್ಟ. ಅವ್ನು ಯಾರಿಗೂ ಹರ್ಟ್ ಮಾಡಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತಾನೆ. ಫ್ರಮ್ ದ ಡೇ 1 till today he is been the same, so I know him very well. ಬಟ್ ಧನುಷ್ ಅವರೆಲ್ಲೋ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಆಗಿರ್ಬೋದು, ಅವ್ರ ಹತ್ರ ಒಂದು ಸ್ವಲ್ಪ ಹಿಂದೆ ಇದ್ದಾರೆ ಅಂತ ಅನ್ಸಲ್ವಾ? ಅವ್ನು ಇರೋದೇ ಹಾಗೆ ಇದ್ದಾನೆ ಅಷ್ಟೇ. ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋದೇ ಆಗಿದ್ದಿದ್ರೆ ಅವನಲ್ಲ ಅಲ್ವಾ. ಸುಮ್ಮನೆ ಇರೋದನ್ನ ತೋರಿಸ್ಕೊಳಕ್ಕಾಗಲ್ಲ. ಹೌಎವರ್ ಈಸ್ ಅದನ್ನು ತೋರಿಸ್ತಾ ಇದ್ದಾನೆ. ಧನುಷ್ ಅವ್ರನ್ನ ಹೊರತುಪಡಿಸಿ, ಧನುಷ್ ಅವ್ರು ನಿಮ್ಮ ಫ್ರೆಂಡ್ ಮೇ ಬಿ ಇಷ್ಟ ಆಗ್ತಾರೆ, ಅದನ್ನು ಬಿಟ್ಟು ಮತ್ತೆ ಯಾರು? ಫ್ರೆಂಡ್ ಅಂತ ಒಂದೇ ಅಲ್ಲ, ಆ್ಯಸ್ ಅನ್ ಆಡಿಯನ್ಸ್ ಆಗಿ ನೋಡಿದ್ರು ಕೂಡ ಅವ್ನು ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಅಂತಾನೆ. ಟಾಸ್ಕ್ ಅಂತೂ ನೀವು ನೋಡಿದ್ರೆ ಫ್ರಮ್ ಡೇ 1 ಯಾವುದು ಬಿಟ್ಕೊಟ್ಟಿಲ್ಲ, ಯಾವುದು ಸೋತಿಲ್ಲ. ಸೊ ಅವರನ್ನ ಬಿಟ್ಟರೆ ಬೇರೆಯವ್ರು ಯಾರು ಇಷ್ಟ ಆಗ್ತಾರೆ ಈಗ ಉಳಿದಿರೋ 5 ಕಂಟೆಸ್ಟೆಂಟಲ್ಲಿ? ಹಂಗೆ ನೋಡೋಕೆ ಹೋದರೆ ನನಗೆ ಅಶ್ವಿನಿನೇ ಇಷ್ಟ ಆಗ್ತಾರೆ. ತುಂಬ ಚಾಲೆಂಜಿಂಗ್, ಎಲ್ಲನೂ ಕಾಂಪಿಟೇಷನ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಕಂಪೇರ್ ಮಾಡಿದ್ರೆ ಅವರೇ ಬೆಸ್ಟ್.